ಅಪಾಯದಲ್ಲಿ ಕನಕಪುರ ರಸ್ತೆಯ ಪಟ್ಟಾರೆಡ್ಡಿಪಾಳ್ಯದ ಎಸ್ಎಸ್ವಿಎನ್ ಶಾಲೆ ಮೇಲೆ ಹಾದು ಹೋದಂತಹ ಹೈ ಟೆನ್ಷನ್ ಲೈನ್. ಮರಗಳು ಬರ್ನ್ ಆಗ್ತಿದ್ರು ಕೂಡ ಕೆಪಿಟಿಸಿಎಲ್ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ತಾ ಇಲ್ಲ. ವೈರ್ಗಳೆಲ್ಲವೂ ತುಂಡಾಗಿ ಬಿದ್ದಿದೆ. ಶಾಲೆ ಹೇಳಿ ಕೇಳಿ. ಎಸ್ಎಸ್ವಿಎನ್ ಸ್ಕೂಲ್ ಇದೆ, ಆ ಶಾಲೆಯ ಮೇಲೆ ಹೈ ಟೆನ್ಷನ್ ವೈರ್ ಹಾದು ಹೋಗಿರುವಂಥದ್ದು. ಮರಗಳು ಬರ್ನ್ ಆಗ್ತಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದನ್ನ ಮೇಂಟೈನ್ ಮಾಡೋಕೆ ದುಡ್ಡಿಲ್ವಂತೆ, ಮರಗಳ ಕಟಾವಿಗೂ ಕೂಡ ಕಾಸು ಕೊಡ್ತಿಲ್ವಂತೆ ಸಿದ್ದು ಸರ್ಕಾರ. ಗ್ಯಾರಂಟಿ ಭಾಗ್ಯಗಳಿಂದ ಟೆಂಡರ್ ಕರೀಲಿಕ್ಕೂ ಕೂಡ ಆಗ್ತಾ ಇಲ್ಲ. ಸುಬ್ರಹ್ಮಣ್ಯಪುರ ಡಿವಿಷನ್ ಇಂಜಿನಿಯರ್ ವೆಂಕಟೇಶ್ ಹೇಳ್ತಾ ಇರುವಂಥದ್ದು. ಹಲವು ಬಾರಿ ಕರೆ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಕೆಪಿಟಿಸಿಎಲ್. ಇತ್ತ ಸಾಮಾಜಿಕ ಜವಾಬ್ದಾರಿ ಮರೆತ ಎಸ್ಎಸ್ವಿಎನ್ ಶಾಲೆ ಮಾಲೀಕರು ಕೂಡ ಮಕ್ಕಳಿಗೆ ಅಪಾಯವಾದ್ರೆ ಯಾರ್ ಹೊಣೆ? ಶಾಲೆ ಮಾಲೀಕರೇ ಅಲ್ವಾ? ಸೊ ಅವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಕಡೆ ಸಿದ್ದು ಸರ್ಕಾರ ಮರಗಳ ಕಟಾವಿಗಾಗಿರ್ಬೋದು ಯಾವುದಕ್ಕೂ ಕೂಡ ದುಡ್ಡನ್ನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಇಂಜಿನಿಯರ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಶಾಲೆಯ ಆವರಣದಲ್ಲಿಯೇ ಹೈ ಟೆನ್ಷನ್ ವೈರು ಹಾದು ಹೋಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಎಸ್ಎಸ್ವಿಎನ್ ಸ್ಕೂಲ್, ಅಟ್ಲೀಸ್ಟ್ ಆ ಸ್ಕೂಲಿನ ಮಾಲೀಕರಾದ್ರೂ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರಾ? ಇಲ್ಲ. ಅಟ್ಲೀಸ್ಟ್ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನಾದ್ರೂ ಮಾಡಬಹುದಿತ್ತು. ಇದು ವೈರು ಕೆಳಗಡೆ ಬಂದ್ಬಿಟ್ಟಿತ್ತು, ಇದು ಕಂಬದಲ್ಲಿ ಕಟ್ಟಾಗಿ ಇದು ಕೊಕ್ಕೆ ಏನೋ ಕಟ್ಟಾಗ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟಿತ್ತು. ಅವಾಗ ನಾನು ಸಡನ್ಲಿ ಬಂದ್ ನೋಡಿದ್ರೆ, ನಾನು ಬರ್ತಾ ಇದ್ದಾಗ ಈ ಕಡೆ ವೆಹಿಕಲ್ ಅಲ್ಲಿ ನಮ್ಮ ಸ್ನೇಹಿತ ಇಲ್ಲಿ ಬರ್ಬೇಡ ಅಂದ. ಆಮೇಲೆ ನೋಡಿದ್ರೆ ಫುಲ್ ವೈರ್ ಕೆಳಗಡೆನೆ ಇತ್ತು. ಆಮೇಲೆ ನಾನು ಊರವ್ರಿಗೆಲ್ಲ ತಿಳಿಸ್ದೆ, ಈ ತರ ಇದೈತೆ, ಅಲ್ಲಿ ಹೋಗ್ಬೇಡಿ ಯಾರು ಅಂತ. ಆಮೇಲೆ ಸ್ಕೂಲ್ SSV ಸ್ಕೂಲ್ ಅವ್ರಿಗೂ ಹೋಗಿ ಕರೆ ಮಾಡಿ ಹೇಳ್ದೆ, ಮೇಡಮ್ ಅವ್ರಿಗೆ ಹೇಳ್ದೆ, ನಾಳೆ ಮಕ್ಕಳು ಇಲ್ಲಿ ಪಾಠ ಮಾಡೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಗ್ರೌಂಡ್ ಆಗುತ್ತೆ, ಹೈ ಟೆನ್ಷನ್ ವೈರು ಕಟ್ಟಾಗೈತೆ ನೋಡಿ ಅಂತ ಹೇಳಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಇದು ಬಹಳ ಕೆಳಗಡೆ ಇದೆ, ತುಂಬಾ ಕೆಳಗಡೆ ಡೀಪಲ್ ಐತೆ. ಇಲ್ಲಿ ಮರ ನೋಡಿ, ಇಲ್ಲಿ ಆ ಮರನು ಮರನು ಬರ್ನ್ ಆಗೈತೆ, ಅದು ಹೆಚ್ಚಾಗಿ ಅಲ್ಲಿ. ಇದಕ್ಕೆಲ್ಲ ಸ್ವಲ್ಪ ಇವರು ಹೈಟ್ ಮಾಡ್ಬೇಕು, ಇಲ್ಲ ಮರ ಅವರೇ ಬಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕು, ಮರಗಳೆಲ್ಲ ಕತ್ತರಿಸ್ಬೇಕು. ಜನ ಎಲ್ಲ ಓಡಾಡ್ತಾ ಇರ್ತಾರೆ, ತುಂಬಾ ಜನ ಗೊತ್ತಾಗಲ್ಲ, ಓಡಾಡ್ತಾ ಇರ್ತಾರೆ. ಬಹಳ ಕೆಳಗಡೆ ಐತೆ ಇದು. ಇದು ನದೀಮ್ ರೈತ ಸಂಘದ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನದೀಮ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನಿದು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ, ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಹೈ ಟೆನ್ಷನ್ ವೈರ್ ನೋಡಿದ್ರೆ ಶಾಲೆ ಅದು, ಏನಾದ್ರೂ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ಏನ್ ಹೊಣೆ ಅಂತ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಗ್ರಾಮದ ಮುಖ್ಯಸ್ಥರಾಗಿರ್ಬೋದು ಯಾರ ಗಮನಕ್ಕಾದ್ರೂ ತರುವಂತಹ ಕೆಲಸವನ್ನ ಮಾಡಿದೀರಾ? ಏನ್ ಕತೆ ಅಂತ? ಮೇಡಮ್, ಇದು ಮೊದಲನೇ ಬಾರಿ ಅಲ್ಲ. ಇಂತಹ ಘಟನೆಗಳು ಹಲವಾರು ಬಾರಿ ಸಂಭವಿಸಿದೆ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ಕಗ್ಲಿಪುರ ಸುತ್ತಮುತ್ತ. ಅದು ಸೋಮನಹಳ್ಳಿ ಕೆಪಿಟಿಸಿಎಲ್ ಸಂಬಂಧಪಟ್ಟಂಗೆ. ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ವೈರ್ ಕಟ್ಟಾಗಿ ಕೆಳಗಡೆ ಬಿದ್ದಿತ್ತು. ಆ ಟೈಮಲ್ಲಿ ಭೂಮಿ ಕೂಡ ನಡಗೋಗಿತ್ತು ಅಂತ ಒಂದು ಘಟನೆ ಕೂಡ ನಡೆದಿದೆ. ಪದೇ ಪದೇ ಅಧಿಕಾರಿಗಳ ನಿರ್ಲಕ್ಷ್ಯ, ಕೆಪಿಟಿಸಿಎಲ್ ಸಂಸ್ಥೆಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ನಾವು ಪ್ರತಿ ಬಾರಿ ಕೂಡ ಇಂಥ ಘಟನೆ ಸಂಭವಿಸಿದಾಗ ಅವ್ರಿಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಲೈವ್ ಕೂಡ ಮಾಡಿ ಎಚ್ಚರಿಸ್ತಾ ಇದೀವಿ. ಅವ್ರು ಯಾವುದೇ ರೀತಿಯ ಅವರು ಪ್ರಕ್ರಿಯೆಗೆ ಚಾಲನೆ ಕೊಡದೆ ಬರೀ ಉದಾಸೀನ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ಹೌದು ಹೇಳಿ. ಅಲ್ಲ, ಆ ಶಾಲೆ ಮುಖ್ಯಸ್ಥರಾಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅವ್ರು ಕೂಡ ಏನು ಹೇಳಿಲ್ವಾ ಅಂತ? ಅಟ್ಲೀಸ್ಟ್ ಅವ್ರಾದ್ರೂ ಒಂದ್ ಸ್ವಲ್ಪ ಗಮನ ಹರಿಸಿ ಏನಾದ್ರೂ ಮಾಡ್ಬೋದಾಗಿತ್ತಲ್ವಾ? ಮಕ್ಕಳವ್ರಿ ಹೇಳಿ ಕೇಳಿ, ಅವ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಯಾರು ಹೊಣೆ? ಅಟ್ಲೀಸ್ಟ್ ಪೋಷಕರ ಗಮನಕ್ಕಾದ್ರೂ ಇದೆಯಾ? ನೋಡಿ, ವಯಸ್ಸೆಲ್ಲ ಕಟ್ಟಾಗಿ ಬಿದ್ದಿರೋದೆಲ್ಲ ಕಾಣಿಸ್ತಾ ಇದೆ. ಖಂಡಿತ ಮೇಡಮ್, ತಮ್ಗಂತೂ ಈಗಿನ ಶಾಲೆಗಳ ಪರಿಸ್ಥಿತಿ ಗೊತ್ತಿದೆ. ಅವ್ರು ಕೇವಲ ಬಿಸ್ನೆಸ್ ಮಾಡೋದನ್ನ ನೋಡ್ತಾರೆ ಹೊರತು ಮಕ್ಕಳ ಸುರಕ್ಷತೆ ಇರ್ಲಿ, ಮತ್ತೊಂದಿರ್ಲಿ, ವಿದ್ಯಾಭ್ಯಾಸದ ಕಡೆ ಇರ್ಲಿ ಗಮನ ಕೊಡುವಂತದ್ದಿಲ್ಲ. ಅವ್ರು ಬರೀ ಬಿಸ್ನೆಸ್ ಗಳು ಮಾಡುವಂತದ್ದು. ಅಲ್ಲಿ ಅವರು ಶಾಲೆ ಕಾಂಪೌಂಡ್ಗೆ ಕೇವಲ ಒಂದು 3 ಅಡಿಯಿಂದ 4 ಅಡಿ ಎತ್ತರದಲ್ಲೇ ಹೈ ಟೆನ್ಷನ್ ಹಾದೋಗಿದೆ. ಆ ಬೇವಿನ ಮರಕ್ಕೆ ವೈರ್ ಕೂಡ ಟಚ್ ಆಗ್ತಾ ಇದೆ. ನಾವು ಹೊರಗಡೆಯಿಂದ ಸಾಮಾಜಿಕ ಹೋರಾಟಗಾರರು ಹೋಗಿ ನೋಡಿ ವಿಡಿಯೋ ಮಾಡ್ತಾ ಇದೀವಿ. ಆದ್ರೆ ಅಲ್ಲಿ ಒಳಗಡೆ ಶಾಲೆಯಲ್ಲಿ ಇರೋರು ಯಾರು ಕೂಡ ಎಚ್ಚೆತ್ಕೊಂತ ಇಲ್ಲ. ಮಕ್ಕಳ ಬಗ್ಗೆ ಒಂಚೂರು ಕೂಡ ಗಮನ ಹರಿಸ್ತಾ ಇಲ್ಲ ಮೇಡಮ್. ನೋಡೋಣ ಏನ್ ಮಾಡ್ಬೋದು ಇದನ್ನ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ನಮ್ ಜೊತೆ ಮಾತನಾಡಿದಕ್ಕಾಗಿ. ಲೈನ್ ಕಟ್ಟಾಗಿ ಏನಾಯ್ತು ಅಂದ್ರೆ, ಈ ಲೈನ್ ಮೇಲೆ ಸೆಕೆಂಡ್ರಿ LT ಲೈನ್ ಮೇಲೆ ಬೀಳ್ತು. LT ಲೈನ್ ಮೇಲೆ ಬಿದ್ಮೇಲೆ 12 ಗಂಟೆವರೆಗೂ ನಮಗೆ ಕರೆಂಟ್ ಇಲ್ಲ. ಆಮೇಲೆ ಜನ ನನ್ನನ್ನು ಮಲ್ಗಕ್ಕೆ ಬಿಡ್ತಾ ಇಲ್ಲ. ನಾನು ಇವರೆಲ್ಲ AWE ಮತ್ತೆ ಜೆ ಇವ್ರಿಗೆಲ್ಲ ಫಾಲೋ ಅಪ್ ಮಾಡಿದ್ರೆ ಈ ತರ ಆಗಿದೆ ಅಂತ ಸಮಸ್ಯೆ ಹೇಳಿದ್ರು.
ಆಮೇಲೆ ಈಗ ಬಂದು ನೋಡಿದ್ರೆ ರಾತ್ರಿ ಟೈಟ್ ಮಾಡಿದಾರಂತೆ. ಟೈಟ್ ಮಾಡಿದ್ರು ಕೂಡ ನೇತಾಡ್ತಾನೆ ಇದೆ. ಒಂದು 15 ಅಡಿ ಅಂತರದಲ್ಲೇ ಇರ್ಬೋದು ಮೇ ಬಿ. ನಾನೀಗ KPTCL ಅವ್ರ ಹತ್ರ ಕೂಡ ಮಾತಾಡಿದೆ. ಏನು ಸರ್ ಈ ಥರ ಏನಾನ ಆಗಿ ಮನೆ ಮೇಲೆ ಬಿದ್ದುಬಿಟ್ರೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಸರ್, ಅದು ಹಣೆ ಬರ ಅಂತ ಹೇಳ್ತಾರೆ. ಹಣೆ ಬರ ಅಂತ ಹೇಳ್ತಿರೋದು ಸ್ವಾಮಿ ತಾವು ತಮ್ಮ ಹುಡುಗಾಟ. ನಾನು ಹಾಗೂ ಕೇಳಿದೆ, ಈ ವೈರ್ಗಳಿಗೆ ಏನಾನ ಇಷ್ಟು ತಾವೊಂದು ಆಯುಸ್ ಇದೆಯಾ, ಏನಾಯ್ತು ಏನನ್ನ ಚೇಂಜ್ ಮಾಡಬೇಕಾ ಅಥವಾ ತಾವೇನ ತಮ್ಮ ಕಡೆಯಿಂದ ನಿರ್ಲಕ್ಷ್ಯನ ಅಂದರೆ ಇಲ್ಲ, ವೈರ್ಗಳು ಏನು ಮಾಡೋಕ್ಕಾಗಲ್ಲ. ವೈರ್ಗಳು ಈ ಥರ ಸಿಡ್ಲು ಹೊಡೆದಾಗ ಕಟ್ಟಾಗೋದು ಸಾಮಾನ್ಯ, ಆದರೆ ಟ್ರಿಪ್ ಆಗ್ತದೆ ಅಂದರು. ಅದೇನು ನಿಜನೋ ಏನು ಸುಳ್ಳೋ ಗೊತ್ತಿಲ್ಲ. ಮತ್ತು ಮರಗಳೆಲ್ಲ ಟಚ್ ಆಗ್ತಾ ಇದೆ ವೈರ್ಗಳಿಗೆ, ಅದು ಮೇಂಟೈನು ಯಾರಿಗೂ ಟೆಂಡರ್ ಕರೆದಿದ್ದಾರಂತೆ. ಆ ಟೆಂಡರ್ಗೂ ಸರ್ಕಾರದಲ್ಲಿ ಹಣ ಇಲ್ವಂತೆ. ಮತ್ತು ಏನು ಕೋಟಿಂಗ್ ಅವರು ಕಡಿಮೆ ಕೋಟ್ ಮಾಡ್ತಾ ಇದ್ದಾರೆ, SR ರೇಟ್ಗಿಂತ ಜಾಸ್ತಿ ಕೋಟ್ ಮಾಡ್ತಾ ಇದ್ದಾರೆ ಅಂತ ಏನೇನು ಹೇಳ್ತಿದ್ರು. ಅಲ್ಲೂ ಬಿಟ್ಟಿ ಭಾಗ್ಯದ ಬಿಸಿ ತಟ್ಟಿದೆಯಂತೆ ಆ ಇಲಾಖೆಯು ಕೂಡ. ಅಲ್ಲೊಂದು ಪೋಲ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಆ ಪೋಲ್ ನೋಡಿ ಫುಲ್ಲು ರಸ್ಟ್ ಹಿಡ್ದೋಗ್ಬಿಟ್ಟಿದೆ. ನೋಡಿ ಅದು ಕೊಂಡ್ಕೊಂಡಿರೋದೆ ಪೋಲು ಫುಲ್ಲು ರಸ್ಟ್ ಹಿಡ್ದೋಗ್ಬಿಟ್ಟಿದೆ. ಮತ್ತು ಹಂಬುಗಳು ನೋಡಿ ಯಾವ ಥರ ಹತ್ಕೊಂಡು ಮೇಲ್ಗಡೆ ಹೋಗಿವೆ. ಹಂಬು ಮೇಲ್ಗಡೆ ಕಂಬದ ಮೇಲ್ಗಡೆವರೆಗೂ ಹೋಗಿದೆ. ಅಂಬು ಮೇ ಬಿ ಏನಾನ ಅಂಬು ಟಚ್ ಆಗೇನೆ ವೈರ್ ಕಟ್ ಆಯ್ತು ಅಂತ ಗೊತ್ತಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಇದು ನನ್ನ ಪ್ರಕಾರ KPTCL ನಿರ್ಲಕ್ಷ್ಯನೇ. KPTCL ಅವ್ರು ಎಚ್ಚೆತ್ಕೊಬೇಕು. ಏನಾದರೂ ವೈರ್ ಗೀರೇನ ಕಟ್ಟಾಗಿ ಯಾರಿಗಾನೋ ಏನಾನ ತೊಂದರೆ ಆಯಿತು ಅಂದರೆ ಅವತ್ತು ನೋಡಿ ನಿಮ್ಮ ಹೆಂಗೆ ಗ್ರಾಚಾರ ಬಿಡಿಸ್ತೀವಿ. ತಾವು ಆರಾಮಾಗಿ ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಡ್ತಾ ಇದ್ದೀರಿ. ಸಂಸ್ಥೆ KPTCL ಸಂಸ್ಥೆ ಕೂಡ ಎಚ್ಚೆತ್ಕೊಂಡು ಈ ನಿರ್ವಹಣೆ ಮಾಡಬೇಕು. ಈ ಲೈನ್ ಕಟ್ಟಾಗಿ ಏನಾಯಿತು ಅಂದರೆ ಈ ಲೈನ್ ಮೇಲೆ ಸೆಕೆಂಡ್ರಿ LT ಲೈನ್ ಮೇಲೆ ಬೀಳ್ತು. LT ಲೈನ್ ಮೇಲೆ ಬಿದ್ದರೆ 12 ಗಂಟೆವರೆಗೂ ನಮಗೆ ಕರೆಂಟ್ ಇಲ್ಲ. ಆಮೇಲೆ ಜನ ನನ್ನನ್ನು ಮಲ್ಗಕ್ಕೆ ಬಿಡ್ತಾ ಇಲ್ಲ. ನಾನು ಇವರೆಲ್ಲ AWE ಮತ್ತು ಜೇವ್ರಿ ಸೊ ವೈರ್ ತುಂಡಾಗಿ ಬಿದ್ದಿರುವಂತಹ ದೃಶ್ಯಗಳು ನೋಡ್ತಾ ಇರ್ಬೋದು. ಸೊ KPTCL ಅವ್ರನ್ನ ಕೇಳಿದ್ರೆ ಅವರು ಕೂಡ ಸಡ್ಡೆ ಉದ್ದಟತನದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನು ಇದನ್ನ ತೆರವು ಮಾಡೋದಕ್ಕಾಗಿರ್ಬೋದು, ಮರಗಳನ್ನ ಕಟಾವು ಮಾಡೋದಕ್ಕಾಗಿರ್ಬೋದು, ಸರ್ಕಾರದ ಕಡೆಯಿಂದ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಅಲ್ಲಿ ಅಪಾಯ ಉಂಟಾದ್ರೆ ಏನ್ ಕತೆ, ಮಕ್ಕಳು ಅವ್ರಗಳಿಗೆ ಏನ್ ಗೊತ್ತಾಗುತ್ತೆ, ಆಟ ಆಡ್ತಾ ಇರುತ್ತೆ. ನೋಡಿ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ತುಂಡಾಗಿ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಹೈ ಟೆನ್ಷನ್ ವೈರ್ ಅಂದ್ರೆ ಅದೇನ್ ತಮಾಷೆ ಏನ್ರಿ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅಟ್ಲೀಸ್ಟ್ ಮರಗಳನ್ನಾದ್ರೂ ಕಟಾವು ಮಾಡಬಹುದು. ಆ ಶಾಲೆ ಮುಖ್ಯಸ್ಥರಾದ್ರೂ ಅದ್ರ ಬಗ್ಗೆ ಗಮನ ವಹಿಸಿ ಅವರಾದ್ರೂ ಏನಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ ಹಾಗಿದ್ರೆ ಅಂತ ಹೇಳ್ಬಿಟ್ಟು. ಈಗ ಏನಾದ್ರೂ ಅನಾಹುತ ಆದಾಗ ಆಮೇಲೆ ಓಡು ಬರ್ತಾರೆ. ಬಿಫೋರ್ ದಟ್ ಏನೋ ಒಂದು ಪ್ರಿಕಾಷನ್ ಅಂತ ತಗೊಂಡ್ರೆ ಬೆಟರ್ ಆಗಿರುತ್ತೆ. ಬಟ್ ಹೈ ಟೆನ್ಷನ್ ವೈರಿಂದ ಏನೆಲ್ಲ ಸಮಸ್ಯೆಗಳಾಯ್ತು, ಎಲ್ಲೆಲ್ಲಿ ಏನೇನಾಯ್ತು ಅನ್ನುವಂಥದ್ದು ಗೊತ್ತಿದ್ರು ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೋ. ಸುಮಾರು ದಿನಗಳಿಂದ ಆಗಿದೆಯಂತೆ. ಆಲ್ರೆಡಿ ಹೋಗಿ ಮನವಿ ಮಾಡಿಕೊಂಡ್ರು ಕೂಡ ರೈತ ಮುಖಂಡ ಹೇಳ್ತಾ ಇದ್ರು ಆವಾಗಲೇ ನದೀಮ್ ಅನ್ನೋರು, ಏನು ಮಾಡಿದ್ರು ಏನು ಯೂಸ್ ಆಗ್ತಾ ಇಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು. ಯಾಕಿಷ್ಟು ನಿರ್ಲಕ್ಷ್ಯ ವಹಿಸ್ತಾರೋ ಗೊತ್ತಿಲ್ಲ. ಕಾಸು ಕೊಡ್ತಾ ಇಲ್ಲ ಸಿದ್ದು ಸರ್ಕಾರ ಮರಗಳ ಕಟಾವಿಗೆ ಅಂತ ಹೇಳ್ತಿದ್ದಾರೆ.